ಇಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ನಗರದ ವಿವಿಧ ಕಡೆ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಯಿತು. ನಗರದ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಡಿಕೆ ಶಿವಕುಮಾರ್ಗೆ ದೃಷ್ಟಿಯಾಗದಂತೆ 101 ಈಡುಗಾಯಿ ಹೊಡೆದ ಕಾಂಗ್ರೆಸ್ ಕಾರ್ಯಕರ್ತರು. ತಿರುಪತಿಯ ಬಾಣಸಿಗರಿಂದ 15,000 ಲಡ್ಡು ತಯಾರಿಸಿ ವಿತರಣೆ ಮಾಡಿ ಬಿರಿಯಾನಿ ಹಂಚಿಕೆ ಮಾಡಿ ಸಂಭ್ರಮಿಸಲಾಯಿತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದ್ದು, ಪೂಜೆಯಲ್ಲಿ 106 ಕಾರ್ಯಕರ್ತರು ಭಾಗಿಯಾಗಿ ಸಂತಸ ವ್ಯಕ್ತಪಡಿಸಿದರು. ಸಿಎಂ ಆಗ್ತಾ ಇರೋದ್ರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹ ಉತ್ಸಾಹ ಏನು ಆಸಕ್ತಿ, ಅಭಿಮಾನ, ಅವರ ಒಂದು ಬಗ್ಗೆ ಇದ್ದಂಥ ಒಂದು ಸಂಭ್ರಮಾಚರಣೆ ಇವತ್ತೆಲ್ಲರಲ್ಲೂ ಸಹ ಆಚೆ ಬಂದು ಅವರು ಹಬ್ಬದ ವಾತಾವರಣನ ಸೃಷ್ಟಿ ಮಾಡ್ತಾರಂಥದ್ದು, ಅವರೇ ಪೂಜೆಗಳು ಮಾಡ್ತಾ ಇರೋಂಥದ್ದು, ಈಡ್ಗಾಯಿ ಹೊಡೆಯೋಂಥದ್ದು ಮತ್ತು ಬ್ಯಾನರ್ ಕಟ್ಟೋಂಥದ್ದು, ಎಲ್ಲೋ ಒಂದು ಕಡೆ ಸಿಹಿ ಹಂಚೋಂಥದ್ದು, ಊಟ ಹಾಕೋಂಥದ್ದು, ಬಿರಿಯಾನಿ ಹಂಚೋಂಥದ್ದು, ಏನೆಲ್ಲ ಸಂಭ್ರಮಾಚರಣೆಗೆ ಅವಕಾಶಗಳಿತ್ತು ಅವೆಲ್ಲನೂ ಸಹ ರಾಜ್ಯಾದ್ಯಂತ ಆಗ್ತಾಯಿದೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಸಹ ನಾವು ಮಾಡ್ತಾ ಇರೋಂಥದ್ದು ಆಗ್ತಾಯಿದೆ. ಶಿವನ ದೇವಸ್ಥಾನ ವಿಶೇಷವಾಗಿ ಇಲ್ಲಿ ಸೋಮೇಶ್ವರ ಸ್ವಾಮಿ ಅಂತೇಳಿ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರೋ ದೆಸೆ ಆ ಶಿವನ ಆಶೀರ್ವಾದ ಇರಲಿ ಅಂತೇಳಿ ಅವನಲ್ಲಿ ಬಂದು ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಅಭಿಷೇಕ, ಹೋಮ, ಹವನ ಎಲ್ಲ ಮಾಡಿ ಅವ್ರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀವಿ. ಇವತ್ತಿಂದ ಅವರ ಒಂದು ಕನಸು ಏನಿತ್ತು ಬೆಂಗಳೂರು ಕಟ್ಟಂಥದ್ದು, ರಾಜ್ಯ ಕಟ್ಟಂಥದ್ದು, ಒಂದು ಕೆಂಪೇಗೌಡರ ಕನಸಿನ ಆದಿಯಾಗಿ ಕೆಂಪೇಗೌಡರನ್ನ ಮಾದರಿಯಾಗಿ ರಾಜ್ಯನ ಕಟ್ಟಂಥದ್ದಾಗಲಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರ್ತೀವಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೇ ನಿರೀಕ್ಷೆ ಇದೆ? ಸಾಕಷ್ಟು ನಿರೀಕ್ಷೆಗಳಿದೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು 150 ಕೋಟಿಗೆ ಹೆಚ್ಚು ನಮಗೆ ರೇಷ್ಮೆ ಮಾರುಕಟ್ಟೆನ ಉನ್ನತೀಕರಣಗೊಳಿಸಿ ಅದನ್ನು ಅನುಷ್ಠಾನ ಮಾಡೋಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾರಂಭ ಆಗಿದೆ. ಅದಕ್ಕೆ ಅವರೇ ಬಂದು ಚಾಲನೆ ಕೊಟ್ಟಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಭವಿಷ್ಯದಲ್ಲಿ ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಆಗುವಂಥದ್ದು ಆಗಬೇಕು. ಅವೆಲ್ಲನೂ ಸಹ ಅವರ ಗಮನಕ್ಕೆ ತರೋಂಥದ್ದು ಆಗ್ತದೆ. ಹಾಗಾಗಿ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪನವರ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಅವರು ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಂಡು ಬಂದಂಥವರು. ಹಾಗಾಗಿ ವಿ ಮುನಿಯಪ್ಪಣ್ಣವರ ಒಂದು ಮಾರ್ಗದರ್ಶನ, ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರದಿಂದ ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಭಾವಿಸ್ತೀವಿ. ಸಿಎಂ ಆದ್ರೆ ನಾವು 10,000 ಜನಕ್ಕೆ ಬಿರಿಯಾನಿ ಹಾಕ್ತೀರ ಅಂತ ಅರಕೆ ಇತ್ತು ಸರ್. ಇವತ್ತು ನಮ್ಮ ಅರಕೆ ದೇವಿ ಆಶೀರ್ವಾದ ಮಾಡಿದಾಳೆ. ಅದರಿಂದ ನಾವು ಅರಕೆನ ಇವತ್ತು ಈಡೇರಿಸಿದ್ವಿ. 10,000 ಜನಕ್ಕೆ 1,250 ಕೆಜಿ ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಿದ್ರಿ. ಒಂದು 10,000 ಇಂದ 12,000 ಲಾಡು ಮಾಡ್ತಿದ್ರಿ. ಮತ್ತೆ ವಾಟರ್ ಬಾಟಲ್ಸ್ ತರಿಸಿದ್ರಿ ಸರ್. ತುಂಬಾ ಚೆನ್ನಾಗಿದೆ. ನಮ್ಗೇನಂದ್ರೆ ಇದ್ರಲ್ಲಿ ಸಿಕ್ಕೋ ಸುಖ, ಅನ್ನದಾನದಲ್ಲಿ ಮಾಡೋ ಸುಖ ಬೇರೆ ಯಾವುದೇ ದಾನ ಮಾಡಿದ್ರು ಸಿಗೋದಿಲ್ಲ. ಮನುಷ್ಯನಿಗೆ ದುಡ್ಡು ಕೊಟ್ರೆ ಯಾವುದೇ ಸಿಗೋದಿಲ್ಲ. ಇಷ್ಟೊಂದು ಅಭಿಮಾನ ಯಾಕೆ ಸರ್ ನಮ್ಗಿಲ್ಲ. ನಮ್ಗೆ 10 ವರ್ಷ ನಾನು ಸಾಹೇಬ್ರ ಜೊತೆ ಇದ್ದೀನಿ. ನಮ್ 3 ವರ್ಷಕ್ಕಾದ್ರೂ ಟೀಕೆ ಕೊಟ್ಟಿದ್ದಾರೆ. ಅದೇ ಅಭಿಮಾನ ಸರ್. ವಿಜಯ್, ಶಿಡ್ಲಘಟ್ಟದಿಂದ ಯೂತ್ ಕಾಂಗ್ರೆಸ್. ಈ ದಿವಸ ಶಿಡ್ಲಘಟ್ಟದಲ್ಲಿ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ಕಾರಣ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಬ್ಬ ಯುವಕರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲವ ಖುಷಿ. ಈ ಖುಷಿ ದಿನವನ್ನ ನಾವು ಲಡ್ಡು ವಿತರಣೆ ಮತ್ತು ಬಿರಿಯಾನಿ ವಿತರಣೆ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ.
ಈ ದಿವಸ ಈ ಒಂದು ಖುಷಿಗೆ ಕಾರಣಕರ್ತರಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭಾಶಯ ತಿಳಿಸುತ್ತಾ ಎಲ್ಲ ಕಾಂಗ್ರೆಸ್ನ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಈ ದಿನದ ಸಂಭ್ರಮಾಚರಣೆಗೆ ಬಹಳಷ್ಟು ಜನ ಸಹಕರಿಸಿದ್ದಾರೆ. ಮಾನ್ಯ ಮುನಿಯಪ್ಪನವರ ಆದಿಯಾಗಿ ಶಶಿಧರ್ ಮುನಿಯಪ್ಪನವರ ಆದಿಯಾಗಿ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮದ ಆಯೋಜಕರ ಕಡೆಯಿಂದ ಅವರಿಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ ಒಂದು 1000 kg ಬಿರಿಯಾನಿ 10,000 ಜನಕ್ಕೆ ಬಿರಿಯಾನಿ ರೆಡಿಯಾಗಿದೆ. ಮತ್ತೆ ಆ ಲಡ್ಡು ಎಲ್ಲ ಪ್ಯಾಕಿಂಗ್ ಆಗಿ ಲಡ್ಡು ವಿತರಣೆಗೆ ಈ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಆಗಿದೆ. ಅಷ್ಟೇ ಅಲ್ಲದೆ ಆ ಪದಗ್ರಹಣ ಕಾರ್ಯಕ್ರಮವನ್ನ ಎಲ್ಲರೂ ವೀಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ LED ಪರದೆ ರೆಡಿಯಾಗಿದೆ. ಸಂಜೆ ಎಲ್ಲರೂ